ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ 28,740 ಹುದ್ದೆಗಳು ಏನು ಕಾಲ್ಫಾರ್ ಆಗಿತ್ತು. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 1,023 ಹುದ್ದೆಗಳು ಇದ್ವು. ಅದರ ಒಂದು ಥರ್ಡ್ ಮೆರಿಟ್ ಲಿಸ್ಟ್ಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರಿ. ನಾನು ಮುಂಚೆನೇ ಹೇಳಿದ್ದೆ 15 ಒಳಗಡೆ ನಿಮ್ಮ ಒಂದು ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ ಅಂತ ಹೇಳಿದೆ. ಸೊ ಇವತ್ತು ನಿಮ್ಮ ಥರ್ಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗಿದೆ. ಇನ್ನೂ ಯಾರ್ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಗೂಗಲ್ಗೆ ಹೋಗ್ಬಿಟ್ಟು GDS ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಈ ಒಂದು ಇಂಟರ್ಫೇಸ್ ಬರುತ್ತೆ. ಇಂಡಿಯಾ ಪೋಸ್ಟ್ GDS ಆನ್ಲೈನ್ ರಿಕ್ರೂಟ್ಮೆಂಟ್ ಅಫಿಷಿಯಲ್ ಪೋರ್ಟಲ್ ಅಂತ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಕೆಳಗಡೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಸಪ್ಲಿಮೆಂಟ್ರಿ ಲಿಸ್ಟ್ 3 ಅಂತ ಕಾಣಿಸುತ್ತೆ ನೋಡಿ. ಸೊ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು PDFನ ಓಪನ್ ಮಾಡ್ಕೊಳ್ಳಿ. ಇದು ನಿಮಗೆ ನಿಮ್ಮ ಥರ್ಡ್ ಲಿಸ್ಟ್ ಆಗಿರುತ್ತೆ. ಓಕೆನಾ? PDFನ ಓಪನ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ನೇಮ್ನ ಅಂತ ಅಂದರೆ, ಇಲ್ಲಿ ಯಾವುದೇ ರೀತಿಯಾಗಿ ನಿಮ್ಮ ಹೆಸರು ಏನೂ ಕೂಡ ಇರೋದಿಲ್ಲ. ಇಲ್ಲಿ ಫಸ್ಟ್ ಕಾಲಮಲ್ಲಿ ನಿಮ್ಮ ಒಂದು ಡಿವಿಷನ್ ಇರುತ್ತೆ. ನೆಕ್ಸ್ಟು ನಿಮ್ಮ ಪೋಸ್ಟ್ ಇರುತ್ತೆ, ಯಾವ ಒಂದು ಊರಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು. ಆಮೇಲಿಂದ ಪೋಸ್ಟಲ್ ID ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ ಪೋಸ್ಟಿಗೆ ಸೆಲೆಕ್ಟ್ ಆಗಿದ್ದೀರಾ, BPM ABPM ದಾಖ ಸೇವಕ್ ಅದಿರುತ್ತೆ. ನೆಕ್ಸ್ಟು ನಿಮ್ಮ ಕೆಟಗರಿ ಇರುತ್ತೆ, ರಿಜಿಸ್ಟರ್ ನಂಬರ್ ಇರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರ್ ನೋಡಿಬಿಟ್ಟು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅಂತ ಹೇಳ್ಬಿಟ್ಟು. ನಂತರ ನಿಮ್ಮ ಪರ್ಸಂಟೇಜನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ರಿಜಿಸ್ಟರ್ ನಂಬರ್ ಹಾಗೆ ಪರ್ಸಂಟೇಜ್ನ ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಸೆಲೆಕ್ಷನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಬಿಟ್ಟು ನಿಮಗೆ ಏನಂತ ಅಂತಂದರೆ ನಿಮ್ಮ ಇಮೇಲ್ IDಗೆ ಒಂದು ಮೆಸೇಜ್ ಕೂಡ ಬಂದಿರುತ್ತೆ. ಹಾಗೆ SMS ಅಲ್ಲೂ ಕೂಡ ನಿಮಗೆ ಸೆಲೆಕ್ಟ್ ಆಗಿದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿರುತ್ತೆ. ಆ ಥರ ಬಂದಿದೆ ಅಂತ ಅಂದರೆ ಕನ್ಫರ್ಮ್ ಆಗಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಾರಿ ಆ ಒಂದು ಮೆಸೇಜ್ಗಳು ಬರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಈಗ ನಂಬರ್ ಏನಾದರೂ ಚೇಂಜ್ ಆಗಿರುತ್ತೆ, ಆ ಕಾರಣಕ್ಕೋಸ್ಕರ ಬರೋದಿಲ್ಲ. ಅದು ಬರಲಿಲ್ಲ ಅಂತಂದರೂ ಇದರಲ್ಲಿ ನಿಮ್ಮ ನೇಮ್ ಇದ್ದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಬೇಕಾಗತ್ತೆ. ಓಕೆನಾ? ಈಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದೇರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ at the divisional office of the division to which they are shortlisted on or before 26/5/2026. ಅಂದರೆ 26 ಒಳಗಡೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಒಂದು ಸೆಟ್ಟು ಒರಿಜಿನಲು ಹಾಗೆ 2 ಸೆಟ್ಟು ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಕಾಪಿನ ತೊಗೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು. ಯಾವ ಡಿವಿಷನಲ್ಲಿ ನಿಮ್ಮ ಸೆಲೆಕ್ಷನ್ ಆಗಿದೆ ಆ ಒಂದು ಡಿವಿಷನ್ಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಲೇಟೆಡ್ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಓಕೆನಾ? ಸೊ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರೆಲ್ಲರೂ ಕೂಡ 26ನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಕೊಳ್ಳಿ. ಸೊ ಅದರಲ್ಲಿ ನೀವು ಪಾಸ್ ಆದರೆ ಮಾತ್ರ ನಿಮ್ಮ ಒಂದು ಸೆಲೆಕ್ಷನ್ ಕನ್ಫರ್ಮ್ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳಿದ್ದೆ ರಿಸಲ್ಟ್ ಬಂದ ತಕ್ಷಣ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೇ ಥರ GDS ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.